Hello my dear students, welcome to chemistry class. So this is the PUC 11th class of Unit 2nd Structure of Atom. ಸೊ ಈ ಒಂದು ಕ್ಲಾಸಲ್ಲಿ ನಾವು ಒಂದು ಹೊಸ ಕಾನ್ಸೆಪ್ಟ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸ್ಟ್ರಕ್ಚರ್ ಆಫ್ ಆಟಮ್ ಅಥವಾ ಅಟೋಮಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಈ ಒಂದು ಅಟೋಮಿಕ್ ಸ್ಟ್ರಕ್ಚರ್ ಬಗ್ಗೆ ನಾವು ಯಾಕೆ ಸ್ಟಡಿ ಮಾಡಬೇಕು, ವೈ ವಿ to know about the structure of atom. Why? Yake. So because the rich diversity of chemical behavior of elements can be traced to the difference in the internal structure of atoms of these elements. ಅಂದರೆ ಏನಾಗುತ್ತೆ, ಇಲ್ಲಿ ಪ್ರತಿಯೊಂದು ಏನು ಎಲಿಮೆಂಟ್ಸ್ ಇರುತ್ತೆ ಅಲ್ಲ, ಅದರದ್ದು ಒಂದು ಕೆಮಿಕಲ್ ಬಿಹೇವಿಯರ್, that chemical behavior that can be attributed on the basis of their internal structure of atom. ಸೊ ಅದೊಂದು ಇಂಟರ್ನಲ್ ಸ್ಟ್ರಕ್ಚರ್, ಆಟಮ್ ಇಂಟರ್ನಲ್ ಸ್ಟ್ರಕ್ಚರ್, ಆ ಒಂದು ಎಲಿಮೆಂಟ್ನ ಇಂಟರ್ನಲ್ ಸ್ಟ್ರಕ್ಚರ್ ಯಾವ ಥರ ಇದೆ ಅಂದರೆ ಆಟಮ್ ಬಗ್ಗೆ. ಸೊ ಎನಿ ಆಫ್ ಅ ಮ್ಯಾಟರ್ that is made by the smallest particle is known as atom ಅಂತ ಹೇಳ್ತೀವಿ ನಾವು. ಆಲ್ರೆಡಿ ಇದೆಲ್ಲ ನಿಮಗೆ ಗೊತ್ತು, ಪ್ರೀವಿಯಸ್ ಪ್ರೀವಿಯಸ್ ಯೂನಿಟಲ್ಲಿ ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರ ಆಟಮ್ ಏನಾಗಿರುತ್ತೆ ಅಂತ. ಸೊ ದಿಸ್ ಆಟಮ್ ಈಸ್ ದ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ದ ಪಾರ್ಟಿಕಲ್ ಆಫ್ ಎವ್ರಿ ಮ್ಯಾಟರ್. ಎಲ್ಲ ಒಂದು ಮ್ಯಾಟ್ರ್ ಬಗ್ಗೆ, ಎವ್ರಿ ಮ್ಯಾಟ್ರ್, ಪ್ರತಿಯೊಂದು ಮ್ಯಾಟ್ರ್ ಇರುತ್ತೆ ಅಲ್ಲ. ಸೊ ಎವ್ರಿ ಮ್ಯಾಟರ್ ಕನ್ಸಿಸ್ಟ್ ಆಫ್ ಆ್ಯನ್ ಆಟಮ್, ಆಟಮ್ ಇರುತ್ತೆ. ಸೊ ಈ ಒಂದು ಆಟಮ್ ದ್ಯಾಟ್ ಈಸ್ ಮೇನ್ ಫಂಡಮೆಂಟಲ್ ಅಲ್ಟಿಮೇಟ್ ಪಾರ್ಟಿಕಲ್ ಆಫ್ ಆ್ಯನ್ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ದಿಸ್ ಎಲಿಮೆಂಟ್ಸ್ that smallest part of this element made by the atoms. ಸೊ ಎಲಿಮೆಂಟ್ಗಳು ಆಟಮ್ನಿಂದ ಮಾಡಲ್ಪಟ್ಟಿರುತ್ತೆ. ಸೊ ಈ ಒಂದು ಏನು ಬಿಹೇವಿಯರ್ ಇರುತ್ತೆ ಅಲ್ಲ, ಎಲಿಮೆಂಟ್ಸ್ ಬಿಹೇವಿಯರ್, ಅದು ನಾವು ತಿಳ್ಕೊಬೇಕಂತಂದರೆ ಅದರದ ಆಟಮ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಅದ್ರ ಸಲುವಾಗಿ ನಾವು ಸ್ಟ್ರಕ್ಚರ್, ಆಟಮಿಕ್ ಸ್ಟ್ರಕ್ಚರ್ ಬಗ್ಗೆ ನಾವು ಇಲ್ಲಿ ಲರ್ನ್ ಮಾಡ್ತೀವಿ. ಸೊ ಈ ಒಂದು ಆಟಮಿಕ್ ಸ್ಟ್ರಕ್ಚರ್ ಬಗ್ಗೆ ನಾವು ಲರ್ನ್ ಮಾಡ್ತಾ ಹೋಗಾಗ ಏನಾಗುತ್ತೆ ಇಲ್ಲಿ ಅಂತಂದರೆ, ವಿ ವಿಲ್ ಕಮ್ ಟು ನೋ ಅಬೌಟ್ ದ ಸ್ಟ್ರಕ್ಚರ್, ಕಂಪ್ಲೀಟ್ಲಿ ಸ್ಟ್ರಕ್ಚರ್ ಆಫ್ ಅ ಆಟಮ್, ಯಾವ ಥರ ಆಟಮ್ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊತೀವಿ. ಸೊ ಈ ಒಂದು ಆಟಮ್, ದಟ್ ಎಕ್ಸಿಸ್ಟೆನ್ಸ್ ಆಫ್ ಆಟಮ್ ದಟ್ ಕ್ಯಾನ್ ಬಿ ಪ್ರಪೋಸ್ಡ್ ಬಿಫೋರ್ ಕ್ರೈಸ್ಟ್, ದಟ್ ಈಸ್ ಅ 400 ಬಿಫೋರ್ ಕ್ರೈಸ್ತಲ್ಲಿ ನಾವು ಈ ಒಂದು ಆಟಮ್ಸ್ ಬಗ್ಗೆ ಏನು ಮಾಡಿದರು, ಪ್ರಪೋಸ್ ಮಾಡಿದರು ಅರ್ಲಿ ಇಂಡಿಯನ್ ಆ್ಯಂಡ್ ಗ್ರೀಕ್ ಫಿಲಾಸಫರ್, who are of the view that atoms are the fundamental building blocks of matter ಅಂತ. ಅಂದರೆ ಪ್ರತಿಯೊಂದು ಮ್ಯಾಟ್ರಲ್ಲಿ ಒಂದು ಫಂಡಮೆಂಟಲ್ ಏನು ಪಾರ್ಟಿಕಲ್ ಇರುತ್ತೆ ಅಲ್ಲ, ಆ ಒಂದು ಫಂಡಮೆಂಟಲ್ ಪಾರ್ಟಿಕಲ್ ಅದು ಆಟಮ್ ಇರುತ್ತೆ. ಯಾವುದೇ ಒಂದು ಬಿಲ್ಡಿಂಗ್ ನಾವು ಕಟ್ಟಬೇಕಾದ್ರೆ, ಬಿಲ್ಟ್ ಮಾಡಬೇಕಾದ್ರೆ ವಿ ರಿಕ್ವೈರ್ಡ್ ಅ ಬ್ರಿಕ್ಸ್, ಸ್ಮಾಲ್ ಬ್ರಿಕ್ಸ್ ಬೇಕಾಗುತ್ತೆ. ಸೊ ಅದೇ ಥರ ಯಾವುದೇ ಒಂದು ಮ್ಯಾಟರ್ ದಟ್ ಕ್ಯಾನ್ ಬಿ ಬಿಲ್ಡ್ ಬೈ ದಿ ಸ್ಮಾಲ್ ಬ್ಲಾಕ್ಸ್, ದಟ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಮ್ಯಾಟರ್ ಈಸ್ ನಥಿಂಗ್ ಬಟ್ ಆಟಮ್ ಅನ್ನೋದು ಅರ್ಲಿ ಬಿಫೋರ್ ಕ್ರೈಸ್ತಲ್ಲಿ, ನಾವು 400 ಅಟ್ ಬಿಫೋರ್ ಕ್ರೈಸ್ಟ್, ಇಂಡಿಯನ್ ಆ್ಯಂಡ್ ಗ್ರೀಕ್ ಫಿಲಾಸಫರ್ ಇದ್ರ ಬಗ್ಗೆ ಏನು ಮಾಡ್ತಾರೆ, ಕಾನ್ಸೆಪ್ಟ್ ಕೊಡ್ತಾರೆ. ಎಕ್ಸಿಸ್ಟೆನ್ಸ್ ಆಟಮ್ ಬಗ್ಗೆ, ಎಕ್ಸಿಸ್ಟೆನ್ಸ್ ಆಟಮ್ ಇದೆ ಅನ್ನೋದವರು ತಿಳಿಸ್ಕೊಡ್ತಾರೆ. ಸೊ ಅವಾಗ ಏನಾಗಿರ್ತಿತ್ತು, ಅಕಾರ್ಡಿಂಗ್ ಟು ದ್ಯಾಮ್ ಏನು ಹೇಳ್ತಿದ್ರು ಅಂದರು, ದೀಸ್ ಆಟಮ್ಸ್ that is ultimately that atom which would not be further divisible, ಅದು ಡಿವೈಸಿಬಲ್ ಇರಂಗಿಲ್ಲ, ಅದಕ್ಕೆ ನಾವು ಕಟ್ ಮಾಡಲಿಕ್ಕೆ ಇರಂಗಿಲ್ಲ ಅಂತ ಹೇಳ್ತಿದ್ರು ಅವರು ಮುಂಚೆ. ಈ ಒಂದು ಆಟಮ್ ಹೇಗಿರುತ್ತೆ ಅಂದರೆ ದಟ್ ಈಸ್ ಅನ್ಕಟೇಬಲ್, ಅನ್ಡಿವೈಡೇಬಲ್, ಅದಕ್ಕೆ ಕಟ್ ಮಾಡೋಕ್ಕೆ ಬರೋಂಗಿಲ್ಲ, ಅದನ್ನು ಡಿವೈಡ್ ಮಾಡೋಕ್ಕೆ ಆಗಂಗಿಲ್ಲ ಅಂತ ಹೇಳ್ತಿದ್ರು. ದ ವರ್ಡ್ ಆಟಮ್, ಈ ಒಂದು ಆಟಮ್ ಅನ್ನೋ ವರ್ಡ್ ಶಬ್ದ ಏನಾಗಿದೆ, ಡಿರೈವ್ ಫ್ರಮ್ ದಿ ಗ್ರೀಕ್ ವರ್ಡ್ ಅಟೋಮಿಯೋ ಅಂತ. ಸೊ ದಿಸ್ ವಿಚ್ ಅಟೋಮಿಯೋ ಮೀನ್ಸ್ ದಿಸ್ ಈಸ್ ಅನ್ಕಟೇಬಲ್ ಅಂತ ಆಗುತ್ತೆ. ಅನ್ಕಟೇಬಲ್ ಆರ್
ನಾನ್ ಡಿವಿಸಿಬಲ್ ಅಂತ, ಅಂದರೆ ಕಟ್ ಮಾಡೋಕ್ಕಾಗಲ್ಲ, ಅದನ್ನು ಡಿವೈಡ್ ಮಾಡಲಿಕ್ಕಾಗಲ್ಲ ಅಂತ. सो कट करने के लिए ये क्या होगा, यहाँ पे नहीं हो सकता है और उसको डिवाइजिबल भी नहीं कर सकते. तो अर्लियर आइडियाज़ था ये, जो पुराने जो अर्लियर बिफोर क्राइस्ट के जो आइडियाज़ थे, इस तरीके से एटम के बारे में उनका आइडिया था फिलोसोफर, द इंडियन एंड ग्रीक फिलोसोफर्स का, साइंटिस्ट का. तो एटम एक अल्टीमेट पार्टिकल होता है, उसको हम कट नहीं कर सकेंगे बोल करके इस तरीके से कॉन्सेप्ट क्या करें उन्होंने दिए थे. ओके. तो बाद में से जो ये फर्स्ट टाइम ये जो एटम का जो एटॉमिक थ्योरी था ऑफ मैटर था, द फर्स्ट दिस थ्योरी वाज प्रपोज्ड बाय द साइंटिस्ट बाय जॉन डाल्टन. जॉन डाल्टन क्या करे, ये जो थ्योरी था ना, थ्योरी कौन सा, एटॉमिक थ्योरी ऑफ मैटर. दिस एटॉमिक थ्योरी ऑफ मैटर प्रपोज्ड on the basis by the John Dalton, a British school teacher. You know, British के school teacher in 1880. His theory called Dalton's atomic theory. ये theory को हम जो है ना Dalton's atomic theory कहते हैं. ये ಒಂದು ಥಿಯರಿನ ನಾವು ಫಸ್ಟ್ ಯೂನಿಟಲ್ಲಿ ಡಿಸ್ಕಷನ್ ಮಾಡಿವಿ, ಡಾಲ್ಟನ್ಸ್ ಅಟೋಮಿಕ್ ಥಿಯರಿ ಬಗ್ಗೆ. ಸೊ ಫಸ್ಟ್ ಇವನು ಜಾನ್ ಡಾಲ್ಟನ್ ಅನ್ನೋರು ಏನು ಮಾಡ್ತಾರೆ, 1808ನಲ್ಲಿ ಅವ್ರದ್ದೇ ಆದಂಥ ಒಂದು ಅಟೋಮಿಕ್ ಥಿಯರಿ ಬಗ್ಗೆ ಅವರು ಕಾನ್ಸೆಪ್ಟ್ ಏನು ಮಾಡ್ತಾರೆ, ಕೊಟ್ಟಿರ್ತಾರೆ. ಅವ್ರದ್ದೇ ಆದಂಥ ಒಂದು ಪಾಸ್ಯುಲೇಟ್ಸ್ ಅವರು ಪ್ರಪೋಸ್ ಮಾಡ್ತಾರೆ. ಏನಪ್ಪ ಅಂತಂದರೆ, ದಟ್ ಈಸ್ ಎ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಮ್ಯಾಟರ್ ಈಸ್ ಅ ಆಟಮ್ ಆ್ಯಂಡ್ ದಿಸ್ ಆಟಮ್ ಈಸ್ ಅ ಅನ್ಡಿವೈಡೇಬಲ್ ಅನ್ಕಟೇಬಲ್ ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ ಅವರು, ದೀಸ್ ಆಟಮ್ಸ್ the different elements are having a different atomic size ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ಎಲಿಮೆಂಟ್ ಐಟಮ್ಸು ಬೇರೆ ಬೇರೆ ಸೈಜ್ ಆಗಿರುತ್ತೆ, ಅದರ ಪ್ರಾಪರ್ಟೀಸ್ ಎಲ್ಲ ಬೇರೆ ಬೇರೆ ಥರನೇ ಇರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಎವ್ರಿ ದಿಸ್ ಏನಾಗಿರುತ್ತೆ, ಮ್ಯಾಟರ್ ದಟ್ ಏನಾಗಿರ್ತದೆ, ವೆನ್ ಎವರ್ ದ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್, ಅದರದ್ದು ಕೆಮಿಕಲ್ ರಿಯಾಕ್ಷನ್ಸ್ ಆಗಿದಾಗ they may convert into their respective molecules, ಅದರದ್ದೇ ಮಾಲಿಕ್ಯೂಲ್ಸ್ ಆಗುತ್ತದೆ. ಬಟ್ ದಟ್ ದ ಲಾ ಆಫ್ ಮಾಸ್ ಆ್ಯಕ್ಷನ್ ಬಗ್ಗೆನೂ ಕೂಡ ಅವ್ರು ಏನು ಮಾಡ್ತಾರೆ, ಹೇಳ್ತಿರ್ತಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಫಸ್ಟ್ ಜಾನ್ ಡಾಲ್ಟನ್ ಏನು ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಥಿಯರಿ ಅವರು ಪ್ರಪೋಸ್ ಮಾಡ್ತಾರೆ. ಅದಕ್ಕೆ ಡಾಲ್ಟನ್ಸ್ ಅಟೋಮಿಕ್ ಥಿಯರಿ ಅಂತ ನಾವು ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ಜಾನ್ ಡಾಲ್ಟನ್, ದ particle, the smallest particle of every matter is a called a atom, and this atom is a uncuttable and the undivisible. ಅಂದರೆ ಅದು ಕಟ್ ಮಾಡೋಕ್ಕಾಗಂಗಿಲ್ಲ, ಅದನ್ನು ತುಂಡಾಗಿ ಕತ್ತರಿಸಲಿಕ್ಕಾಗಂಗಿಲ್ಲ ಅಂತ ಅವರು ಒಂದು ಕಾನ್ಸೆಪ್ಟನ್ನ ಕೊಡ್ತಾರೆ. ಓಕೆ. ಸೊ ಆಫ್ಟರ್ ದಿಸ್ ಡಿಸ್ಕವರಿ, ಆಫ್ಟರ್ ದಿಸ್ ಪ್ರಪೋಸ್, ಏನು ಈ ಒಂದು ಥಿಯರಿ ಪ್ರಪೋಸ್ ಆದ ನಂತರ ನೆಕ್ಸ್ಟ್ there are so many scientists came and they what experimental observation made by the scientists towards the end of the 19th century and the beginning of the 20th century. ಅಂದರೆ ಎಂಡ್ ಆಫ್ ದ 19th ಆ್ಯಂಡ್ ದ ಬಿಗಿನಿಂಗ್ ಆಫ್ ದ 20th ಸೆಂಚುರಿಯಲ್ಲಿ ಬಹಳಷ್ಟು ಸೈಂಟಿಸ್ಟ್ಗಳು ಬಂದು ಈ ಒಂದು ಆ್ಯಟಮ್ ಬಗ್ಗೆ ಏನು ಮಾಡ್ತಾರೆ, ಅವರು ಸ್ಟಡಿ ಮಾಡಲಿಕ್ಕೆ ಏನು ಮಾಡ್ತಾರೆ, ಅವರು ಒಂದು ಸಾಹಸ ಮಾಡ್ತಾರೆ ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಈ ಒಂದು ಐಟಮ್ ಬಗ್ಗೆ ಏನು ಮಾಡ್ತಾರೆ, ಅವರು ಸ್ಟಡಿ ಮಾಡಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಎಲ್ಲ ಮಾಡಿಬಿಟ್ಟು, ಆ್ಯಂಡ್ ಹಿ ಕೇಮ್ ಟು ನೋ ಅಬೌಟ್ ದಟ್ ದೀಸ್ ಐಟಮ್ ಕನ್ಸಿಸ್ಟಿಂಗ್ ಆಫ್ ಅಗೇನ್ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್, ಎಲೆಕ್ಟ್ರಾನ್, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಈ ಒಂದು ಸಬ್ ಅಟೋಮಿಕ್ ಅಂದರೆ ಐಟಮಲ್ಲಿ ಮತ್ತೇನಿರುತ್ತೆ ಅಂತಂದರೆ, ಅಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ ಅನ್ನೋ ಒಂದು ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಇರುತ್ತೆ ಅಂತ ಅವ್ರು ಏನಾಗಿರ್ತದೆ ಇಲ್ಲಿ ಅವರು ಮನವರಿಕೆ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅದ್ರ ಬಗ್ಗೆ ಅವರು ಒಂದು ಏನು ಮಾಡ್ತಾರೆ ಅಂತಂದರೆ, ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಅದ್ರ ಬಗ್ಗೆ ಒಂದು ಡಿಸ್ಕವರಿ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವ ಥರ ಈ ಒಂದು ಐಟಮ್ ಒಳಗಡೆ ಏನು ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇದೆಯಲ್ಲ, ಅದ್ರ ಬಗ್ಗೆ ಅವರು ಸ್ಟಡಿ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.